ಓಕೆ, ತಮಿಳ್ನಾಡಲ್ಲಿ ದಳಪತಿ ವಿಜಯ್ ಮುಖ್ಯಮಂತ್ರಿ ಆಗಿದ್ದೇ ತಡ ನಮ್ಮ ರಾಜ್ಯದಲ್ಲಿ ಯಾರಾಗ್ತಾರ್ರಿ ಅಂತ ಚರ್ಚೆಗಳು ಶುರುವಾಯಿತು. ಓಕೆ, ಹೌದ್ರಿ, ನಮ್ಮ ರಾಜ್ಯದಲ್ಲಿ ಯಾರಾಗ್ತಾರೆ ಅನ್ನೋದು ಓಕೆ. ಆದರೆ ಅದೇ ಪಕ್ಷದವರು TVK ಅವರು ಕರ್ನಾಟಕದಲ್ಲಿ ಏನಾದರೂ ಮತ್ತೆ ಅವರ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾರಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತಿದೆ ಸದ್ಯದ ಅಪ್ಡೇಟ್ಸ್. ಅದಕ್ಕೆ ಪೂರಕವಾದಂಥ ಅಪ್ಡೇಟ್ಸ್ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಚರ್ಚೆ ಕೂಡ ನಡೆಸೋಣ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಘವ ಸೂರ್ಯ. ವೆಲ್ಕಮ್ ಟು ದಿ ಶೋ. ತಮಿಳುನಾಡಿನ ಮುಖ್ಯಮಂತ್ರಿ ದಳಪತಿ ವಿಜಯ್ ಮಾಸ್ಟರ್ ಪ್ಲಾನ್ ಮಾಡ್ದಂಗೆ ಕಾಣ್ತಾ ಇದೆ. ಬೆಂಗಳೂರಿಗೆ TVK ಎಂಟ್ರಿ, ದಿಸ್ ಇಸ್ ದ ನ್ಯೂಸ್. ಟಾಪ್ ಗೇರ್ ನಲ್ಲಿ ಸಿಎಂ ದಳಪತಿ ವಿಜಯ್ ಭರ್ಜರಿ ರಾಜಕೀಯ ಮಾಡ್ತಾ ಇರೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ತಮಿಳುನಾಡಲ್ಲಿ TVK ದಿಗ್ವಿಜಯ ಬೆನ್ನಲ್ಲೇ ವಿಜಯ್ ಸಂಚಲನ ನಿರ್ಣಯ ಮಾಡ್ದಂಗಿದೆ. ಕರ್ನಾಟಕ ರಾಜಕೀಯಕ್ಕೆ ಪ್ರವೇಶ ನೀಡಲಿಕ್ಕೆ ದಳಪತಿ ಬಿಗ್ ನಿರ್ಧಾರ ಕೈಗೊಳ್ಳೋ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಹಾಗಾದ್ರೆ ಅಸಲಿಗೆ ಕರ್ನಾಟಕ ರಾಜಕೀಯದಲ್ಲಿ TVK ಗೇಮ್ ಪ್ಲಾನ್ ಆದ್ರೂ ಏನ್ ಮಾಡ್ತಾರ್ರಿ? ಬಂದು ಯಾವ ಚುನಾವಣೆಗೆ ಬರ್ತಾ ಇದ್ದಾರೆ? ಈಗ ತಾನೇ ತಮಿಳುನಾಡಲ್ಲಿ ಏನೋ ಕೇಕೆ ಹಾಕಿದ್ರು, ಸರಿ, ನಮ್ಮ ರಾಜ್ಯದಲ್ಲಿ ಏನಂತೆ ಹೆಂಗೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗೋ ನಿಟ್ಟಿನಲ್ಲಿ ಸದ್ಯದ ನ್ಯೂಸ್, ಸದ್ಯದ ಸುದ್ದಿ. ಸಿಎಂ ದಳಪತಿ ವಿಜಯ್ ಮಾಸ್ಟರ್ ಪ್ಲಾನ್ ಏನಿರಬಹುದು? ಟಾಪ್ ಗೇರ್ ನಲ್ಲಿ ಸಿಎಂ ದಳಪತಿ ವಿಜಯ್ ಭರ್ಜರಿ ರಾಜಕೀಯ ಮಾಡ್ತಾ ಇರೋ ಬಗ್ಗೆ ಈಗಾಗಲೇ ಸುಳಿವು ಸಿಗ್ತಾ ಇದೆ. ಅದಕ್ಕೆ ಇಂಬು ಕೊಡುವಂತೆ, ಅದಕ್ಕೆ ರೆಕ್ಕೆ ಪೊಕ್ಕ ಸಿಗುವಂತೆ ಈಗ ಸದ್ಯಕ್ಕೆ ರಾಜ್ಯದಲ್ಲೂ ಕೂಡ TVK ರಾಜಕೀಯ ಯಾವ ರೀತಿ ಇದೆ, ಯಾರ ಜೊತೆ ಏನ್ ಮಾಡ್ತಾರೆ, ಮೈತ್ರಿ ಮಾಡ್ಕೊಳ್ತಾರಾ, ಸ್ವತಂತ್ರವಾಗಿ ಬರ್ತಾರಾ? ಅಸಲಿಗೆ ಕರ್ನಾಟಕ ರಾಜಕೀಯದಲ್ಲಿ ಅಶ್ವವೇಗ ನ್ಯೂಸ್ಗೆ ಅಪ್ಡೇಟ್ ಸಿಗ್ತಾ ಇದೆ TVK ವತಿಯಿಂದ. ಹಾಗಾದ್ರೆ ತಮಿಳಿಗ ವೆಟ್ರಿ ಕಳಗಂ ಇಲ್ಲಿ ಹೆಂಗ್ರಿ ವರ್ಕ್ ಆಗುತ್ತೆ? ಯಾವ್ಯಾವ ಭಾಗದಲ್ಲಿ ಅವರು ತಮ್ಮ ಪ್ರಾಬಲ್ಯವನ್ನ ಮೆರೀತಾರೆ? ಹೀಗೆ ಹಲವು ಪ್ರಶ್ನೆಗಳು ಎದುರಾಗ್ತಾ ಇದ್ದಾವೆ. ಓಕೆ, ನೋಡ್ರಿ, ಯಾರಾದ್ರೂ ಅಷ್ಟೇ ಇಲ್ಲೇನೋ ಒಂದು ಬೀಜ ಬಿತ್ತಾರೆ ಅಂತ ಹೇಳಿದ್ರೆ ಅದು ಹೆಮ್ಮರ ಆಗಿ ಯಾವ ಫ್ರೂಟ್ಸ್ ಕೊಡಬೇಕು, ಯಾವಾಗ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಮಾಡ್ತಾರೆ. ಅದು ಕೃಷಿಕ ಇರ್ಬೋದು, ಒಬ್ಬ ಉದ್ಯಮಿ ಇರ್ಬೋದು, ಇನ್ಯಾವುದೋ ರಾಜಕೀಯ ವ್ಯಕ್ತಿ ಇರ್ಬೋದು. ಇವತ್ತು ಇಲ್ಲಿ ಯಾರ ಜೊತೆ ಚೆನ್ನಾಗಿದ್ರೆ ಏನು ಕೆಲಸ ಆಗುತ್ತೆ ಅಂತ ಅಂದುಕೊಳ್ತಾರೋ ಅದೇ ನಿಟ್ಟಿನಲ್ಲಿ ಒಂದು ಪ್ಲಾನ್ ಇರುತ್ತೆ. ಹಾಗಾದ್ರೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ದಳಪತಿಯ ಮುಂದಿನ ಪ್ಲಾನ್ ಹಾಗಾದ್ರೆ ಏನು ಅನ್ನೋದಕ್ಕೆ ಪೂರಕವಾದಂಥ ನ್ಯೂಸ್ ಅಪ್ಡೇಟ್. ನೌ ಲೆಟ್ಸ್ ಗೋ ಫಾರ್ ಸ್ಕ್ರೀನ್. ಮುಂದೆ ಪ್ರಧಾನಿ ಆಗುವ ಫೋಕಸ್ ಇದೆಯಾ? ಪ್ರಧಾನಿ ಆಗುವ ಇಂಗಿತ ಏನಾದ್ರೂ ಇದೆಯಾ? ಹಂತ ಹಂತವಾಗಿ TVK ವಿಸ್ತರಣೆ ಮಾಡುವಂತಹ ಸಾಧ್ಯತೆಗಳೇನಾದ್ರೂ ಇದಾವ? ತಮಿಳುನಾಡಿನ ಆಚೆಗೂ ಕೂಡ TVK ಪಾರ್ಟಿ ವಿಸ್ತರಣೆಗೆ ವಿಜಯ್ ಫೋಕಸ್ ಮಾಡುವ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇದರ ಮೊದಲ ಭಾಗವಾಗಿ ಪಕ್ಕದ ರಾಜ್ಯ ಆಗಿರುವಂತಹ ಕರ್ನಾಟಕ ಚುನಾವಣೆಗಳಲ್ಲಿ TVK ಸ್ಪರ್ಧೆ ಮಾಡುತ್ತಾ ಇನ್ನೆರಡು ತಿಂಗಳಲ್ಲಿ ನಡೆಯೋ GBA ಎಲೆಕ್ಷನ್ ನಲ್ಲಿ ಸ್ಪರ್ಧೆಗೆ TVK ಏನಾದ್ರೂ ಪ್ಲಾನ್ ಮಾಡ್ತಾ ಇದೆಯಾ? ಬೆಂಗಳೂರಿನ ಕನಿಷ್ಠ 50 ವಾರ್ಡ್ಗಳಲ್ಲಿ TVK ಬಲ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರೋ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಕಾಂಗ್ರೆಸ್ ಒಂದು ವೇಳೆ ಒಪ್ಪಿಗೆ ಸೂಚಿಸಿದ್ರೆ GBA ಚುನಾವಣೆಯಲ್ಲಿ ಮೈತ್ರಿಗೆ TVK ಒಲವು ವ್ಯಕ್ತಪಡಿಸಬಹುದಾ? ನಿನ್ನೆ ಮಂತ್ರಿ ದಿನೇಶ್ ಗುಂಡೂರಾವ್ ಭೇಟಿ ಮಾಡಿದ್ದಾರೆ ವಿಜಯ್ ಫ್ಯಾನ್ಸ್. GBA ಎಲೆಕ್ಷನ್ ಘೋಷಣೆಯಾದ ತಕ್ಷಣ ಬೆಂಗಳೂರಿಗೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಏನಾದ್ರೂ ಬರ್ತಾರಾ? ಲೋಕಲ್ ವಾರ್ ಗೆದ್ರೆ 2028ರ ಸಮರದಲ್ಲಿ ವಿಜಯ್ ಪಾರ್ಟಿ ಸ್ಪರ್ಧೆ ಮಾಡಬಹುದು ಅನ್ನೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಎಸ್, ದಿಸ್ ಇಸ್ ದ ನ್ಯೂಸ್. ತಮಿಳುನಾಡಿನಲ್ಲಿ TVK ಪಕ್ಷ ಅಥವಾ ವಿಜಯ್ ಮುಖ್ಯಮಂತ್ರಿ ಆಗ್ತಾರೆ ಇಲ್ವಾ ಅನ್ನುವ ಪ್ರಶ್ನೆಗೆ ಕಳೆದ 2 ತಿಂಗಳ ಹಿಂದೆ ಯಾವುದೇ ರೀತಿಯಾದಂಥ ಉತ್ತರ ಸಿಗ್ತಿರ್ಲಿಲ್ಲ, ಅಂತ ಲಕ್ಷಣಗಳು ಕೂಡ ಕಾಣ್ತಾ ಇರಲಿಲ್ಲ. ಆದರೆ ಯಾವಾಗ ಮುಖ್ಯಮಂತ್ರಿ ಆದರೂ ಅಕ್ಕಪಕ್ಕದ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿ ಸಂಚಲನ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಏನಾಗಬಹುದು? ಸದ್ಯಕ್ಕೆ ಯಾಕೆ TVK ತಮಿಳಿಗ ವೆಟ್ರಿಗ ಕಳಗಂ ಏನಪ್ಪಾ ಇದು? TVK ಅನ್ನುವ ಪಕ್ಷ ಬೆಂಗಳೂರಿಗೆ ಬಂದು ಯಾವ ರೀತಿ ಸದ್ ಮಾಡಬಹುದು? ಕರೆಕ್ಟ್. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲೂ ಕೂಡ ಬಹುಸಂಖ್ಯಾತರಿದ್ದಾರೆ. ಅಂದ್ರೆ ಸ್ವಲ್ಪ ಮಟ್ಟಿನ ಜನಸಂಖ್ಯೆ ಇಲ್ಲ, ಬಹುಸಂಖ್ಯಾತರಿದ್ದಾರೆ, ಜನಸಂದಣಿ ಜಾಸ್ತಿ ಇದೆ. ಅದರಲ್ಲಿ ತಮಿಳಿಗರ ಸಂಖ್ಯೆ ಕೂಡ ಕಡೆಗಣಿಸುವ ಹಾಗಿಲ್ಲ. ಆ ಕಾರಣಕ್ಕಾಗಿ TVKಗೆ ಒಂದು ರೀತಿಯಾದಂಥ ಬಲ, ಒಂದು ರೀತಿಯಾದಂಥ ಪುಷ್ಟಿ ಸಿಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇರೋ ಹಿನ್ನೆಲೆಯಲ್ಲಿ TVK ವಿಜಯ್ ಈ ರೀತಿಯಾದಂಥ ಒಂದು ಲೆಕ್ಕಾಚಾರವನ್ನ ಮಾಡಿರಬಹುದು ಅನ್ನೋದು ಸದ್ಯದ ಲೆಕ್ಕಾಚಾರ, ಸದ್ಯದ ಸುದ್ದಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್, ನಾವು ಬಸವನಗುಡಿ, DJ ಹಳ್ಳಿ, ಜಯನಗರ, ವೈಟ್ಫೀಲ್ಡ್ ಅಂದರೆ ಏನೇನು ಲೆಕ್ಕಾಚಾರ ಇದೆ TVK ಗ್ರಾಫಿಕ್ಸ್ ಪಾಯಿಂಟ್ಸ್ನ ನೀವು ಗಮನಿಸ್ತಾ ಇದ್ದೀರಿ. ಈಗ ನಾವು ಗೆಸ್ಟ್ಗಳ ಜೊತೆ ಚರ್ಚೆ ಮಾಡೋಣ. TVK ಫ್ಯಾನ್ಸ್
ಇವರು ದಳಪತಿ ವಿಜಯ್ ಅವರ ಫ್ಯಾನ್ಸ್. ಅವ್ರನ್ನ ಅವ್ರು ಪರಿಚಯ ಮಾಡ್ಕೊಳ್ತಾರೆ. ಏನು ಎತ್ತ ಹೆಂಗಿದು ಈ ಸುದ್ದಿಗೆ ಪುಷ್ಟಿ ಯಾಕೆ ಅನ್ನೋದನ್ನು ನೋಡ್ತಾ ಹೋಗೋಣ. ಶಲ್ ವಿ ಗೋ ಫಾರ್ ಗೆಸ್ಟ್ಸ್? ಎಸ್, ಓಕೆ. ಬೆಂಗಳೂರಿನಲ್ಲಿ ವಿಜಯ್ಗೆ ದೊಡ್ಡ ಅಭಿಮಾನಿ ವರ್ಗನೇ ಇದೆ. ಹಾಗಾದರೆ ಏನು ಯಾವ ಲೆಕ್ಕಾಚಾರ ಅಂತ ಹೇಳಿದರೆ, ಬೆಂಗಳೂರಿನಲ್ಲಿ ಅಂದಾಜು 20 ರಿಂದ 25 ಲಕ್ಷ ತಮಿಳಿಗರು ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದು ದೊಡ್ಡ ಬಲ, ಒಂದು ದೊಡ್ಡ ಶಕ್ತಿ. ಎಸ್, ಈಗ ವಿಜಯ್ ಫ್ಯಾನ್ಸ್ ಅಸೋಸಿಯೇಷನ್ನೇ ನಮ್ಮ ಇಲ್ಲಿದೆ ಅಂತ ಹೇಳ್ಬೋದು, ಹಾಗಿದೆ.